ಬೀದರ್ ಜಿಲ್ಲೆ ಔರದ್ ತಾಲೂಕಿನ ಜೊನ್ನಿಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಬಾಲಮ್ಮ ದೇವಿ ಮಂದಿರ ಉದ್ಘಾಟನೆ, ಮೂರ್ತಿ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಹಾಗೂ ಹನುಮಾನ್ ಮೂರ್ತಿ ಅಭಿಷೇಕ ಕಾರ್ಯಕ್ರಮ ದಿನಾಂಕ 11-1-2026 ಮಧ್ಯಾಹ್ನ 1ರಿಂದ ಸಂಜೆ 6ರವರೆಗೆ ಹೊನ್ನಿಕೇರಿ ಗ್ರಾಮದಲ್ಲಿ ನೆರವೇರಲಿದೆ. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಕಟ್ಟಡ ಹಾಗೂ ಬಾಲಮಂದಿರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಅದೇ ರೀತಿ ಹನುಮಾನ್ ಮೂರ್ತಿಯ ಅಭಿಷೇಕ ಕಾರ್ಯಕ್ರಮ ಜರುಗ್ತಾ ಇದೆ. ಸಮಸ್ತ ಬೀದರ್ ಜಿಲ್ಲೆಯ ಭಕ್ತಾದಿಗಳು ಹಾಗೂ ಔರದ್ ತಾಲೂಕಿನ ಭಕ್ತಾದಿಗಳು ಸಮಸ್ತ ಗ್ರಾಮದ ಗುರಿಹಿರಿಯರೆಲ್ಲ ನೆರವೇರಿಕೊಂಡು ಈ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬ್ರಹ್ಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು, ವಿಕ್ಟರ್ ಮಠ್ ನರಗುಂದ ಇವರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೂ ಅದೇ ರೀತಿ ಭಾರತ್ ಮಾತಾ ಸೇವಾ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ರಹ್ಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಗಣ್ಯಮಾನ್ಯ ನಮ್ಮ ಔರದ್ ತಾಲೂಕಿನ ಜನಪ್ರಿಯ ಮಾಜಿ ಸಚಿವರು ಹಾಗೂ ಶಾಸಕರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಒಂದೇ ಮಾತರಂ ಸ್ಕೂಲ್ನ ಸಂಸ್ಥಾಪಕರು ಕೂಡ ಆಗಮಿಸುತ್ತಿದ್ದಾರೆ. ಲಹರಿ ಡೆವಲಪರ್ಸ್ ಸಂಸ್ಥಾಪಕರು ಕೂಡ ಆಗಮಿಸುತ್ತಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರಾದ ನನ್ನ ಗುರುಗಳಾದ ಹಾಗೂ ನಮ್ಮ ಗ್ರಾಮದ ಶಾಸಕರಾದ ಮಾನ್ಯ ಮಾಜಿ ಶಾಸಕ ಗುಂಡಪ್ಪ ವಕೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ವಸಂತ ವಕೀಲ್ ಅವರು ಬರ್ತಾ ಇದ್ದಾರೆ. ನಮ್ಮ ಗ್ರಾಮದ ಸಮಸ್ತ ಗುರು ಹಿರಿಯರೆಲ್ಲ ನೆರವೇರಿಕೊಂಡು ಈ 3 ದಿವಸದ ಕಾರ್ಯಕ್ರಮವನ್ನು ನಾವು ಬಹಳ ಒಂದು ಖುಷಿಯಿಂದ, ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ. ಅದೇ ರೀತಿ ಸಮಸ್ತ ಜಿಲ್ಲೆಯ ಜನತೆ ಹಾಗೂ ತಾಲೂಕಿನ ಜನತೆ ಎಲ್ಲರೂ ಬಂದು ಈ ಗುರುಗಳ ಒಂದು ಆಶೀರ್ವಾದವನ್ನು ತಿಳ್ಕೋಬೇಕು. ಈ ಬಾಲಮ್ಮ ದೇವಿಯ ಒಂದು ದಿವ್ಯ ಸನ್ನಿಧಿಯಲ್ಲಿ ಎಲ್ಲರೂ ಬಂದು ಏನಪ್ಪಾ ಅಂತಂದ್ರೆ ಆಶೀರ್ವಾದ ತಗೊಂಡು ಒಂದು ಪ್ರಸಾದ ವ್ಯವಸ್ಥೆ ಕೂಡ ಇದೆ, ಅದನ್ನು ತಗೊಂಡು ಇಲ್ಲಿ ಸುಮಾರು 2,000 ಜನರು ಬರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಆ ತಕ್ಕಂತೆ ಬ್ರಹ್ಮ ಪೂಜಾರು ಬಂದಾಗ ಸನ್ಪುರಿಂದ ಜೊನ್ನೆಕೆರೆಯವರೇ ಬೈಕ್ ರ್ಯಾಲಿ ಮುಖಾಂತರ ಕರ್ಕೊಂಡು ಬರ್ತಾ ಇದೀವಿ. ಅದೇ ರೀತಿ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಸಮಸ್ತ ಗ್ರಾಮದ ಗುರಿಯರು, ಯುವಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಆದ ಕಾರಣ ಸಮಸ್ತ ಎಲ್ಲ ಜಿಲ್ಲೆಯ ಜನತೆ ಕಳಕಳಿ ವಿನಂತಿ ಏನಂದ್ರೆ ಬಂದು ಪೂಜ್ಯರ ಆಶೀರ್ವಾದ ಪಡಿಕೊಂಡು ಈ ದೇವಿಯ ಒಂದು ಆಶೀರ್ವಾದ ತಗೊಳ್ಬೇಕಂತೇಳಿ ಕೇಳ್ಕೊಂಡು ನನ್ನ ಬಳಿ ಕಳ್ಕೊಂಡು ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಾಲಮ್ಮ ದೇವಿಯ ವಿಶೇಷವೇನೆಂದ್ರೆ ಇದು ಸುಮಾರು 5 ತಲೆಮಾರಿಗಳಿಂದ ಈ ಪೂಜನೆ ಮಾಡ್ತಾ ಬಂದಿದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ತಂದೆಯವರ ತಂದೆ ಮತ್ತು ನಮ್ಮ ತಂದೆಯವರ ತಂದೆ ಅಂದ್ರೆ ನಾನು 5ನೇ ತಲೆಮಾರಿ ನಾನಿದ್ದೀನಿ. ಇಲ್ಲವೆಲ್ಲ ನೆರೆದಕ್ಕಂತ ನಮ್ಮ ಅಣ್ಣ ತಮ್ಮರಿದ್ದೇವೆ. ಇದು ಸುಮಾರು 200 ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ಗುಡಿದು. ಈ ಗುಡಿಯನ್ನು ಇವತ್ತಿಗೆ ನಮಗೆ ಕೈಯಿಂದ ಕಟ್ಟಕ್ಕಾಗಿದೆ, ನಾವು ಕಟ್ಟಿದ್ದೀವಿ. ನಾವೆಲ್ಲ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸಮಸ್ತ ಜಿಲ್ಲೆ ಜನತೆಗೆ ನಮ್ಮ ಒಂದು ವೆಲ್ಕಮ್ ಇದೆ. ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಬರ್ತಕ್ಕಂಥ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಈ ಬಂದು ಪ್ರಸಾದವನ್ನು ತಗೊಂಡು ಈ ದೇವಿಯ ದರ್ಶನ ಪಡೆದು ಇದು ಆಗ್ಬೇಕಂತೇಳಿ ತಿಳ್ಕೊಂಡು ನಾನು ಕಳಕಳಿ ವಿನಂತಿ ಮಾಡ್ತೇನೆ. ಸರ್, ನಿಮ್ಮ ಹೆಸರು? ಸಂತೋಷ್ ಜೊನ್ನೆಕೆರೆ. ಏನಿದ್ರಿ ನೀವು? ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡ ಇದ್ದೀನಿ. ಥ್ಯಾಂಕ್ ಯು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.